ನಮಸ್ಕಾರ. ಹರೇ ನಮ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೆಯ ಅಧ್ಯಾಯ. ಪರಶುರಾಮ ದೇವರು ರಾಮಚಂದ್ರ ದೇವರಿಗೆ ಎಲ್ಲ ಜಗತ್ತಿಗೂ ಕೂಡ ತಿಳಿಸ್ತಾ ಇದ್ದದ್ದು ಅತುಲ ಎಂಬುವಂತಹ ಅಸುರನ ಪೂರ್ವ ವೃತ್ತಾಂತವನ್ನ ತಿಳಿಸ್ತಾ ಇದ್ದಾರೆ. ಬಾಣವನ್ನ, ಧನುಸ್ಸನ್ನ ಎತ್ತಿಕೊಂಡು ಆ ಒಂದು ಹಗ್ಗವನ್ನ ಕಟ್ಟಿ ಬಾಣವನ್ನ ಹಿಡಿದು ಎಳೆದು ಎಲ್ಲಿ ಬಿಡಬೇಕು ಅಂತ ಪರಶುರಾಮ ದೇವರೇ ತಿಳಿಸಿಕೊಟ್ಟದ್ದು. ನನ್ನ ಉದರದಲ್ಲಿ ಆ ಅಸುರ ಇದ್ದದ್ದು, ಅಲ್ಲಿ ಪ್ರಯೋಗವನ್ನು ಮಾಡು, ಆ ಬಾಣವನ್ನು ಬಿಡು ಅಂತ ಹೇಳಿ ಯಾಕೆ ಎಂಬುವಂತಹದ್ದನ್ನು ಕಾರಣವನ್ನ ಅವನ ಪೂರ್ವ ಇತಿಹಾಸವನ್ನು ತಿಳಿಸಿಕೊಟ್ಟದ್ದು. ಆ ಅತುಲ ಎಂಬುವಂತಹ ಅಸುರ ಬ್ರಹ್ಮದೇವರ ವರದಿಂದ ಲೋಕವು ವ್ಯಾಪ್ತನಾಗಿ ಇದ್ದ, ಇಡೀ ಲೋಕವನ್ನ ವ್ಯಾಪಿಸಿಕೊಂಡು ಇದ್ದ. ಅವನ ಮರಣ ಯಾವಾಗ ಅಂತ ಅದನ್ನು ಕೂಡ ತಿಳಿಸಿಕೊಟ್ಟದ್ದು. ಪುನಶ್ಚ ತಂ ಪ್ರಾಹ ಜಗದ್ಗುರುರ್ಯದ ಹರಿರ್ಜಿತ ಸ್ಯಾದ್ಧಿ ತದೈವ ವಧ್ಯಸೆ. ಯಾವಾಗ ಭಗವಂತ ಸೋಲ್ತಾನೋ ಆಗ ನಿನ್ನ ಮರಣ ಕಟ್ಟಿಟ್ಟ ಬುತ್ತಿ, ನೀನು ಆವಾಗ ಸಾಯ್ತೀಯ ಅಂತ ಅದು ಒಂದು ಮಾತನ್ನ ಹೇಳಿದ್ರು ಅಂತ ಈ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಹೀಗೆ ವಿಚಾರವನ್ನು ತಿಳಿಸಿ ಮತ್ತೊಂದು ಮಾತನ್ನ ತಿಳಿಸ್ತಾರೆ ಪರಶುರಾಮ ದೇವರು ರಾಮಚಂದ್ರ ದೇವರಿಗೆ. ಏನು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 56ನೆಯ ಶ್ಲೋಕ. ಅತೋವಧಾರ್ಥಂ ಜಗದಂತಕಸ್ಯ ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತಃ ಇತೀರಿತೆ ಲೋಕಮಯೇ ಸ ರಾಘವೋ ಮುಮೋಚ ಬಾಣಂ ಜಗದಂತಕೆ ಸುರೇ. ಅತೋವಧಾರ್ಥಂ ಜಗದಂತಕಸ್ಯ ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತಃ ಇತೀರಿತೆ ಲೋಕಮಯೇ ಸ ರಾಘವೋ ಮುಮೋಚ ಬಾಣಂ ಜಗದಂತಕೆ ಸುರೇ ಎಂಬುದಾಗಿ 56ನೆಯ ಶ್ಲೋಕ. ಪದವಿಭಾಗ. ಅತಃ ವಧಾರ್ಥಂ ಜಗದಂತಕಸ್ಯ ಸರ್ವಾಜಿತಃ ಅಹಂ ಜಿತವತ್ ವ್ಯವಸ್ಥಿತಃ ಇತಿ ಈರಿತೆ ಲೋಕಮಯೇ ಸಹ ರಾಘವಃ ಮುಮೋಚ ಬಾಣಂ
ಜಗದಂತಕೆ ಅಸುರೇ ಎಂಬುದಾಗಿ ಪದವಿಭಾಗ. ಅತಃ ಅತಃ ಎಂಬುದಕ್ಕೆ ಹಿಂದೆ ಏನನ್ನ ಹೇಳಿದ್ದಾರೋ ಅದನ್ನ ಆದ್ದರಿಂದ ಅಂತ ತೆಗೆದುಕೊಳ್ಳಬೇಕು. ಯಾವಾಗ ದೇವರು ಪರಶುರಾಮ ದೇವರು ಭಗವಂತ ಯಾವಾಗ ಸೋಲ್ತಾನೋ, ಬ್ರಹ್ಮದೇವರು ಹೇಳಿದ್ದು ಅಸುರನಿಗೆ, ಯಾವಾಗ ಹರಿಹಿ ಜಿತಃ, ಯದಾ ಹರಿಹಿ ಜಿತಃ, ಯಾವಾಗ ಹರಿ ಸೋಲ್ತಾನೋ ತದಾ ವಧ್ಯಸೆ, ನೀನು ಆಗ ಸಾಯ್ತೀಯ ಅಂತ ಹೇಳಿದ್ದು. ಆದ್ದರಿಂದ ಹಂಗೆ ಹೇಳಿದ್ದರಿಂದ ಆ ಪ್ರಸಂಗ ಒಂದು ಒದಗಿದೆ. ಅಂದ್ರೆ ಭಗವಂತ ಆ ವಿಡಂಬನೆಯನ್ನು ಮಾಡಬೇಕಾಗಿದೆ. ಅಂದ್ರೆ ದೇವರು ಸೋತಂತೆ ಅಸುರನನ್ನ ಸಂಹಾರ ಮಾಡಬೇಕು. ಅದಕ್ಕಾಗಿ ದೇವರು ಸೋಲೋದು ಅಂದ್ರೆ ಸರ್ವೋತ್ತಮನಾದಂತಹ ವ್ಯಕ್ತಿ. ಹೀಗಾಗಿ ಸೋಲು ಎಂಬುದು ಭಗವಂತನಿಗೆ ಇಲ್ಲವೇ ಇಲ್ಲ. ಅವನಿಗಿಂತ ಯಾರಾದರೂ ಉತ್ತಮರಾಗಿದ್ರೆ ಅವರಿಂದ ಸೋಲು ಅಂತ ಹೇಳಬಹುದು. ಆದರೆ ಅವನಿಗಿಂತ ಭಗವಂತನಿಗಿಂತ ಉತ್ತಮರಾದಂತಹ ಮತ್ತೊಬ್ಬ ವ್ಯಕ್ತಿನೇ ಇಲ್ಲ. ಅಂದ ಮೇಲೆ ಯಾರಿಂದ ಸೋಲಬೇಕು? ಅದಕ್ಕಾಗಿ ಭಗವಂತ ತನ್ನದೇ ಆದಂತಹ ಮತ್ತೊಂದು ರೂಪದಿಂದ ಸೋತಂತೆ ನಟನೆಯನ್ನ ಮಾಡಿ ಆ ಅಸುರನನ್ನ ಸಂಹಾರ ಮಾಡಬೇಕು ಅಂತ ಸಂಕಲ್ಪ, ಭಗವಂತನ ಸಂಕಲ್ಪ. ಅದಕ್ಕಾಗಿ ಅತಃ ಆ ರೀತಿ ಬ್ರಹ್ಮದೇವರು ಹೇಳಿದ್ದರಿಂದ ಸರ್ವಾಜಿತ ಅಹಂ, ಆ ಪರಶುರಾಮ ದೇವರು ಹೇಳ್ತಾರೆ ಸರ್ವಾಜಿತ ಅಹಂ, ನಾನು ಸರ್ವಾಜಿತ, ಎಲ್ಲರಿಂದಲೂ ಕೂಡ ಗೆಲ್ಲುವಂತಹ ವ್ಯಕ್ತಿ, ಎಲ್ಲರಿಗೂ ಆ ರೀತಿಯಾಗಿ ಪರಾಜಯವನ್ನ ಕೊಡುವಂತಹ ವ್ಯಕ್ತಿ ನಾನು ಮತ್ತೊಬ್ಬರಿಂದ ಪರಾಜಿತನಾಗುವಂತಹ ವ್ಯಕ್ತಿ ಅಲ್ಲ. ಹೀಗಾಗಿ ನಾನು ಸರ್ವಾಜಿತ ಅಹಂ, ಸರ್ವರಿಂದ ಅಜಿತನಾದವನು, ಅಂದ್ರೆ ಎಲ್ಲರಿಂದಲೂ ಕೂಡ ಸೋಲದೇ ಇದ್ದವನು, ಯಾರಿಂದಲೂ ಕೂಡ ಸೋಲುವಂತಹ ವ್ಯಕ್ತಿ ಅಲ್ಲ ನಾನು. ಹೀಗಾಗಿ ಸರ್ವಾಜಿತ, ಎಲ್ಲರನ್ನ ಗೆಲ್ಲುವಂತಹ ವ್ಯಕ್ತಿ ನಾನು. ಹೀಗಾಗಿ ಸರ್ವಾಜಿತ ಅಹಂ ಅಂದ ಮೇಲೆ ನನಗೆ ಸೋಲು ಎಂಬುದು ಹೇಗೆ? ಅದಕ್ಕಾಗಿ ಪರಶುರಾಮರು ಹೇಳ್ತಾರೆ ಸರ್ವಾಜಿತ ಅಹಂ ಸರ್ವಾಜಿತೋಹಂ, ಸರ್ವಾಜಿತನಾದರೂ ಕೂಡ ಜಗದಂತಕಸ್ಯ ವಧಾರ್ಥಂ. ಈ ಜಗದಂತಕ, ಈ ಅಸುರ ಏನಾಗಿದ್ದಾನೆ ಅಂದ್ರೆ ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡಿದ್ದಾನೆ. ಇಡೀ ಜಗತ್ತು, ಅಂತಹ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂದ್ರೆ ಅಸುರ. ಹೀಗಾಗಿ ಎಲ್ಲರಿಗೂ ಕೆಟ್ಟದನ್ನ ಮಾಡುವಂತಹ ವ್ಯಕ್ತಿ. ಹೀಗಾಗಿ ಜಗದಂತಕಸ್ಯ ಅಂತ ಹೇಳಿದ್ದ ಅವನಿಗೆ. ಅಂತಕ ಅಂದ್ರೆ ಸಂಹಾರಕ ಅಂತ ಅರ್ಥ. ಜಗದಂತಕ ಅಂದ್ರೆ ಜಗತ್ತಿನ ಸಂಹಾರಕ, ಇಡೀ ಜಗತ್ತನ್ನೇ ನಾಶ ಮಾಡುವಂತಹ ವ್ಯಕ್ತಿ. ಎಲ್ಲ ಕಡೆ ವ್ಯಾಪಿಸಿಕೊಂಡು ಇದ್ದಾನೆ. ಹೀಗಾಗಿ ಎಲ್ಲವನ್ನೂ ಕೂಡ ಅನಾಯಾಸವಾಗಿ ನಾಶ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಪಡೆದುಕೊಂಡಿದ್ದಾನೆ. ಹೀಗಾಗಿ ಜಗದಂತಕಸ್ಯ, ಆ ಜಗತ್ತಿಗೆ ನಾಶಕನಾದಂತಹ ಆ ಅಸುರನ ವಧಾರ್ಥಂ, ಅವನ ಸಂಹಾರಕ್ಕಾಗಿ ಜಿತವತ್ ವ್ಯವಸ್ಥಿತ ಅಸ್ಮಿ, ಏನಾಗಿದ್ದೇನೆ ಅಂದ್ರೆ ಜಿತವದ್ ವ್ಯವಸ್ಥಿತ ಅಸ್ಮಿ, ಸೋತಿಲ್ಲ, ಸೋತವನಂತೆ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ, ಅಂದ್ರೆ ವಿಡಂಬನೆಯನ್ನ ಮಾಡ್ತಾ ಇದ್ದೇನೆ. ರಾಮನಿಂದ ಪರಶುರಾಮ ದೇವರು ಸೋತರು ಅಂತ ಆ ರೀತಿಯಾಗಿ ವಿಡಂಬನೆಯನ್ನ ಮಾಡ್ತಾ ಇದ್ದದ್ದು. ಯಾಕೆ? ಬ್ರಹ್ಮದೇವರು ಹಾಗೆ ಹೇಳಿದ್ದಾರೆ, ದೇವರು ಯಾವಾಗ ಸೋಲ್ತಾನೋ ಆಗ ನಿನ್ನ ಮೃತ್ಯು ಅಂತ ಹೇಳಿದ್ದು. ಅದಕ್ಕಾಗಿ ಈ ವಿಡಂಬನೆಯನ್ನ ಮಾಡ್ತಾ ಇದ್ದದ್ದು ಎಂಬುವಂತಹ ಮಾತನ್ನ ಪರಶುರಾಮ ದೇವರು ರಾಮದೇವರಿಗೆ ಹೇಳಿದರು. ಈ ರೀತಿಯಾಗಿ ಆ ರಾಮಚಂದ್ರ ದೇವರು ಪರಶುರಾಮ ದೇವರಿಂದ ಹೇಳಿಸಿಕೊಂಡವರಾಗಿ ಸಹ ರಾಘವ, ಆ ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂತಂದ್ರೆ, ಮುಂಚೆ ಹೇಳಿದ್ದು ಪರಶುರಾಮ ದೇವರು, ನನ್ನ ಉದರದಲ್ಲಿ ಆ ಅಸುರ ಕುಳಿತುಕೊಂಡಿದ್ದಾನೆ, ಹೀಗಾಗಿ ಅಲ್ಲಿ ಬಾಣವನ್ನ ಬಿಡುವ ಅಂತ ಹೇಳಿದ್ದು. ಅದಕ್ಕಾಗಿ ಆ ರಾಮಚಂದ್ರ ದೇವರು ಕೂಡ ಪರಶುರಾಮ ದೇವರು ಹೇಳಿದಂತೆ ಜಗದಂತಕೆ ಅಸುರೆ ಲೋಕಮಯೇ, ಲೋಕವು ವ್ಯಾಪ್ತನಾದ್ದರಿಂದ ಲೋಕಮಯ ಅಂತ ಅಸುರನಿಗೆ ಹೆಸರು. ಮತ್ತು ತಪೋಮಯ ಅಂತ ಹಿಂದೆ ಒಂದು ಶಬ್ದ ಬಂತು. ಭಾರೀ ತಪಸ್ಸನ್ನ ಮಾಡಿದ್ದಕ್ಕೆ ತಪೋಮಯ ಅಂತ ಅವನಿಗೆ ಹೆಸರು. ಹೀಗಾಗಿ ಇಲ್ಲಿ ಲೋಕಮಯ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಲೋಕಮಯಿ ಜಗದಂತಕೆ ಅಸುರೇ, ಜಗತ್ನಾಶಕನಾದಂತಹ, ಜಗತ್ತನ್ನೇ ನಾಶ ಮಾಡುವಂತಹ
ಆ ಲೋಕಮಯ ಲೋಕವ್ಯಾಪ್ತನಾದಂತಹ ಆ ಅಸುರನಲ್ಲಿ, ಅತುಲ ಎಂಬುವಂತಹ ಅಸುರನಲ್ಲಿ ಸಹ ರಾಘವ ಬಾಣಂ ಮುಮೋಚ, ಆ ರಾಮಚಂದ್ರ ದೇವರು ಬಾಣವನ್ನ ಬಿಟ್ರು. ಪರಶುರಾಮ ದೇವರು ಹೇಳಿದಂತೆ ರಾಮಚಂದ್ರ ದೇವರು ಆ ಬಾಣವನ್ನ ಬಿಟ್ರು. ಹಿಂದೆ ಹೇಳಿದ್ದು, ಹೀಗಾಗಿ ಆ ಬಾಣವನ್ನ ಬಿಟ್ರು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇಷ್ಟು ವಿಚಾರವನ್ನ ತಿಳಿಸಿ ಮತ್ತೊಂದು ವಿಚಾರವನ್ನ ಹೇಳ್ತಾರೆ, ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆ ಅಸುರ ತಾನು ಪರಶುರಾಮ ದೇವರ ಉದರದಲ್ಲಿ, ನಾಭಿಯಲ್ಲಿ ಕುಳಿತುಕೊಂಡಿದ್ದ. ವರ ಇದ್ದದ್ದೇನು, ಭಗವಂತ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ವರವನ್ನ ಪಡೆದುಕೊಂಡದ್ದು ಲೋಕಮಯ, ಲೋಕವ್ಯಾಪ್ತನಾಗಬೇಕು ಅಂತ ವರವನ್ನ ಪಡೆದುಕೊಂಡದ್ದು. ಲೋಕವ್ಯಾಪ್ತನಾಗಬೇಕು ಅಂತ ವರವನ್ನು ಪಡೆದುಕೊಂಡ ಮಾತ್ರಕ್ಕೆ ಭಗವಂತನ ಉದರದಲ್ಲಿ ಯಾಕೆ ಹೋಗಿ ಕೊಡಬೇಕು? ಅದಕ್ಕೆ ಆ ಒಂದು ಹಿನ್ನೆಲೆಯನ್ನು ಕೂಡ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಆ ನಾಭಿ ದೇಶದಲ್ಲಿ ಯಾಕೆ ಕುಳಿತುಕೊಂಡಿದ್ದ, ಪರಶುರಾಮ ದೇವರ ನಾಭಿಯಲ್ಲಿ ಯಾಕೆ ಕುಳಿತುಕೊಂಡಿದ್ದ ಅಂತ ಅನ್ಲಿಕ್ಕೆ ಅದು ಒಂದು ವಿಚಾರವನ್ನ ತಿಳಿಸ್ತಾರೆ ಮುಂದಿನ ಶ್ಲೋಕದಿಂದ. 57ನೆಯ ಶ್ಲೋಕ. ಪುರಾವರೋನೇನ ಶಿವೋಪಲಂಭಿತೋ ಮುಮುಕ್ಷಯಾ ವಿಷ್ಣುತನುಪ್ರವೇಶನಂ ಸತೇನ ರಾಮೋದರಗೋ ಬಹಿರ್ಗತಃ ತದಾಜ್ಞಯೈವಾಶು ಬಭೂವ ಭಸ್ಮಸಾತ್. ಪುರಾವರೋನೇನ ಶಿವೋಪಲಂಭಿತೋ ಮುಮುಕ್ಷಯಾ ವಿಷ್ಣುತನುಪ್ರವೇಶನಂ ಸತೇನ ರಾಮೋದರಗೋ ಬಹಿರ್ಗತಸ್ತದಾಜ್ಞಯೈವಾಶು ಬಭೂವ ಭಸ್ಮಸಾತ್ ಎಂಬುದಾಗಿ 57ನೆಯ ಶ್ಲೋಕ. ಪದವಿಭಾಗ. ಪುರಾ ವರಹ ಅನೇನ ಶಿವೋಪಲಂಭಿತ, ಒಂದೇ ಶಬ್ದ ಅದು. ಮುಮುಕ್ಷಯ ವಿಷ್ಣುತನುಪ್ರವೇಶನಂ, ಅದು ಒಂದೇ ಶಬ್ದ. ಸಹ ತೇನ ರಾಮೋದರಗಃ ಬಹಿರ್ಗತಃ ತದಾಜ್ಞಯಾ ಏವ ಆಶು, ಬಹಳ ಶಬ್ದಗಳಿವೆ. ಬಹಿರ್ಗತಃ ತದಾಜ್ಞೆಯ ಏವ ಆಶು ಬಭೂವ ಭಸ್ಮಸಾತ್ ಎಂಬುದಾಗಿ ಪದ ವಿಭಾಗ ಹೇಳ್ತಾರೆ. ಪುರ ಅಂದ್ರೆ ಹಿಂದೆ, ಹೇಗೆ ಅದೇ ಅಸುಲ, ಯಾರು ಅತುಲ ಎಂಬುವಂತಹ ಅಸುರ, ಅವನು ಹೇಗೆ ಬ್ರಹ್ಮದೇವರಿಂದ ಒಂದು ವರವನ್ನ ಪಡೆದುಕೊಂಡು ಲೋಕವ್ಯಾಪ್ತನಾಗಿ ಇದ್ದನೋ, ಅದೇ ರೀತಿಯಾಗಿ ಇವನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದ. ಪುರ ಅನೇನ ಶಿವೋಪಲಂಭಿತ ವರಹ, ಹಿಂದೆ ಅದನ್ನು ಪ್ರಶ್ನೆ ಮಾಡಿಕೊಂಡು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ನಾನು ಹರಿದ್ವೇಷಣ ವಿಷ್ಣುತನುಪ್ರವೇಶ ಇತ್ಯತ ಕಥಂ ಇತ್ಯತಃ ಆಹ, ಆಗಲೇ ಹೇಳಿದೆ ನಾನು. ಹರಿದ್ವೇಷಿ, ಈ ಅಸುರ, ಭಗವಂತನನ್ನ ದ್ವೇಷ ಮಾಡುವಂತಹ ವ್ಯಕ್ತಿ, ಸ್ವಭಾವ ಇರುವಂತಹ ವ್ಯಕ್ತಿ ಅತುಲ ಎಂಬುವಂತಹ ಅಸುರ. ಇಂತಹ ಅಸುರ ದೇವರನ್ನೇ ದ್ವೇಷ ಮಾಡ್ತಾನೆ, ಮತ್ತೆ ದೇವರ ಉದರವನ್ನೇ, ನಾಭಿಯನ್ನೇ ಹೋಗಿ ಹೇಗೆ ಪ್ರವೇಶ ಮಾಡಿ ಕುಳಿತುಕೊಂಡ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಅನೇನ ಅಸುರೇಣ ಮುಮುಕ್ಷಯ ಮೋಕ್ಷೇಚ್ಛಯ ವಿಷ್ಣುತನುಪ್ರವೇಶನಂ ಮೇ ಸ್ಯಾದಿತಿ ಶೇಷಃ ವರಹ ಶಿವಾತ್ ಉಪಲಂಭಿತಃ ಪ್ರಾಪ್ತಃ. ಈ ಅಸುರ ಏನ್ ಮಾಡಿದ್ದ ಅಂದ್ರೆ ಮೋಕ್ಷದ ಇಚ್ಛೆಯಿಂದ ನೋಡಿ, ಮೋಕ್ಷ ಎಂಬುದಕ್ಕೆ, ಮೋಕ್ಷ ಎಂಬುದು ಕೇವಲ ಆನಂದವನ್ನ ಕೊಡುವಂತಹದ್ದು, ಸ್ವರೂಪಾನಂದವನ್ನ ಅನುಭವಿಸುವಂತಹ ಒಂದು ಪ್ರದೇಶ. ಹೀಗಾಗಿ ಅಂತಹ ಶ್ರೇಷ್ಠವಾದಂತಹ ಭಗವಂತನ ಲೋಕ, ಇಂತಹ ಲೋಕವನ್ನ, ಮತ್ತೆ ಕೇವಲ ಸುಖ, ಇನ್ನೂ ಒಂಚೂರು ಕೂಡ ದುಃಖವೇ ಇರೋದಿಲ್ಲ. ಅಂತಹ ಸುಖವನ್ನ ಪ್ರತಿಯೊಬ್ಬರೂ ಅಪೇಕ್ಷಿಸ್ತಾರೆ. ಅಂದ ಮೇಲೆ
ಅಸುರರಿಗೂ ಸುಖ ಬೇಕು ಅಂತ ಇರ್ತದೆ, ಆದರೆ ಅವ್ರು ಮಾಡುವಂತಹ ಕಾರ್ಯಗಳು ಮಾತ್ರ ದುಷ್ಟ ಕಾರ್ಯಗಳಿರ್ತವೆ. ಹೀಗಾಗಿ ಆದರೆ ಈ ಅತುಲ ಎಂಬುವಂತಹ ಅಸುರನು ಕೂಡ ಮೋಕ್ಷವನ್ನು ಹೊಂದಬೇಕು ಅಂತ ಅಪೇಕ್ಷೆ ಮಾಡಿದ್ದ. ಮುಮುಕ್ಷಯ ಮೋಕ್ಷವನ್ನ ಹೊಂದಬೇಕು ಅಂತ ಇಚ್ಛೆಯಿಂದ ವಿಷ್ಣುತನು ಪ್ರವೇಶನಂ, ಹೇಗೆ ಮೋಕ್ಷ ಹೊಂದಬೇಕು ಅಂತ ವಿಚಾರ ಮಾಡಿದ್ದ ಅಂದರೆ ಅವನು ಭಗವಂತನ ಶರೀರವನ್ನು ಪ್ರವೇಶ ಮಾಡಬೇಕು. ಭಗವಂತ ಮೋಕ್ಷಕ್ಕೆ ಹೋಗ್ತಾನೆ, ನಾನು ಮೋಕ್ಷಕ್ಕೆ ಹೋಗ್ತೇನೆ, ಅಥವಾ ಭಗವಂತ ಮೋಕ್ಷದಲ್ಲಿ ಇರ್ತಾನೆ ಅಂದಮೇಲೆ ಭಗವಂತನ ಉದರವನ್ನ ಹೊಟ್ಟೆಯನ್ನ ಪ್ರವೇಶ ಮಾಡಬೇಕು, ಅಲ್ಲಿರಬೇಕು ಅನ್ನೋ ಅಪೇಕ್ಷೆ ಮಾಡಿದೆ ಅಂದ್ರೆ ನನಗೂ ಮೋಕ್ಷ ಸಿಕ್ಕಿಬಿಡ್ತದೆ ಅಂತ. ಹೀಗೆ ಆ ಮನಸ್ಸಿನೊಳಗೆ ಮೋಕ್ಷವನ್ನ ಅಪೇಕ್ಷೆ ಮಾಡಿಕೊಂಡು ಭಗವಂತನ ಉದರವನ್ನ ಪ್ರವೇಶ ಮಾಡಬೇಕು ಅಂತ ಬಯಸಿದ್ದ. ಯಾರನ್ನು ಕುರಿತು? ರುದ್ರದೇವರನ್ನ ಕುರಿತು ತಪಸ್ಸನ್ನ ಮಾಡಿದ್ದ. ಅದಕ್ಕೆ ಅನೇನ ಅದನ್ನ ಹೇಳ್ತಾ ಹೀಗೆ ಅನ್ವಯ ಹೇಗೆ ಪುರಾ ಅನೇನ ಅಸುರೇಣ, ಈ ಅಸುರನಿಂದ ಮುಮುಕ್ಷಯ ಮೋಕ್ಷದ ಇಚ್ಛೆಯಿಂದ ವಿಷ್ಣುತ ಅನುಪ್ರವೇಶನಂ ವರಹ ಶಿವೋಪಲಂಬಿತ, ಭಗವಂತ ಶರೀರವನ್ನ ಪ್ರವೇಶ ಮಾಡಬೇಕು ಅಂತ ವರವನ್ನ ಶಿವೋಪಲಂಬಿತ ರುದ್ರದೇವರಿಂದ, ಶಿವಾತ್ ಉಪಲಂಬಿತ ರುದ್ರದೇವರಿಂದ ಅದನ್ನ ಹೊಂದಿದ್ದ, ಆ ವರವನ್ನ ಪಡೆದುಕೊಂಡಿದ್ದ. ತೇನ ತೇನ ಎಂಬುದಕ್ಕೆ ಆ ರೀತಿಯಾಗಿ ವರವನ್ನ ಪಡೆದುಕೊಂಡಿದ್ದಕ್ಕೆ, ಆ ವರ ಇರೋದರಿಂದ ಭಗವಂತನ ಶರೀರವನ್ನು, ಭಗವಂತನ ಉದರವನ್ನು ಪ್ರವೇಶ ಮಾಡಬೇಕು ಅಂತ ವರ ಇರೋದರಿಂದ ಆ ಅಸುರ ಏನ್ ಮಾಡಿದ ಅಂತಂದ್ರೆ ಸಹ ರಾಮೋದರಗಃ, ರಾಮ ಶಬ್ದಕ್ಕೆ ಇಲ್ಲಿ ಪರಶುರಾಮ ದೇವರು ಅಂತ ಅರ್ಥ. ಹೀಗಾಗಿ ರಾಮೋದರಗಃ ಪರಶುರಾಮಸ್ಯ ಉದರೇ ನಾಭಿದೇಶೆ ಗಚ್ಚತಿ ತಿಷ್ಠತಿ ಇತಿ ರಾಮೋದರಗಃ. ರಾಮ ಅಂದ್ರೆ ಪರಶುರಾಮ ದೇವರು, ಅವರ ಉದರ, ಉದರ ಹೊಟ್ಟೆ, ಅದರ ಅರ್ಥ ನಾಭಿದೇಶ ಅಂತ ಅರ್ಥ. ಆ ನಾಭಿದೇಶದೊಳಗೆ ಗಚ್ಚತಿ ತಿಷ್ಠತಿ ಇತಿ ರಾಮೋದರಗಃ, ಅಲ್ಲಿ ಇರಬೇಕು ಅಂತ ವರವನ್ನು ಪಡೆದುಕೊಂಡಿದ್ದ. ಆ ವರದಿಂದಾಗಿ ಅಲ್ಲಿ ಇದ್ದ. ರಾಮೋದರಗಃ ಸಹ ಅಸುರಃ, ಆ ಪರಶುರಾಮ ದೇವರ ಉದರದಲ್ಲಿರ್ತಕ್ಕಂತಹ ಅತುಲ ಎಂಬುವಂತಹ ಅಸುರ ಅವೇನ್ ಮಾಡಿದ ಅಂದ್ರೆ ತದಾಜ್ಞೆಯ ಏವ ಬಹಿರ್ಗತಃ. ಪರಶುರಾಮ ದೇವರು ಆ ಅಸುರನಿಗೆ ಹೇಳ್ತಾರೆ, ಅಸುರ ಬಾಣವನ್ನ, ರಾಮಚಂದ್ರ ದೇವರು ಬಾಣವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಅದಕ್ಕೆ ನೀನು ಹೊರಗೆ ಬಾ ಅಂತ ಆಜ್ಞೆಯನ್ನ ಮಾಡ್ತಾರೆ. ತದಾಜ್ಞೆಯ ಬಹಿರ್ಗತಃ, ಆ ಅಸುರ ಹೊರಗೆ ಬಂದ. ಅತುಲ ಎಂಬುವಂತಹ ಅಸುರ ಪರಶುರಾಮ ದೇವರ ಉದರದಿಂದ ಹೊರಗೆ ಬರ್ತಾನೆ. ಯಾವಾಗ ಇದು ಪರಶುರಾಮ ದೇವರು ರಾಮಚಂದ್ರ ದೇವರಿಗೆ ಬಾಣವನ್ನ ಪ್ರಯೋಗ ಮಾಡು ಅಂತ ಹೇಳಿದ್ದು, ರಾಮಚಂದ್ರ ದೇವರು ಬಿಟ್ಟದ್ದು ಹಿಂದಿನ ಶ್ಲೋಕದಲ್ಲಿ ಬಂತು. ಬಾಣಂ ಮುಮೋಚ, ಬಾಣವನ್ನು ರಾಮಚಂದ್ರ ದೇವರು ಬಿಟ್ಟಿದ್ದಾರೆ. ಬಿಟ್ಟ ಮೇಲೆ ಇನ್ನು ಒಂದು ತಗಲಿಲ್ಲ. ಅಂತಹ ಪ್ರಸಂಗದಲ್ಲಿ ಅಷ್ಟೊತ್ತಿಗೆ ಆಜ್ಞೆ ಮಾಡಿದ್ರು. ಆಜ್ಞೆ ಮಾಡಿದಾಗ ಹೊರಗೆ ಬಾ ಅಂತ ಹೇಳಿದ್ದು, ಆಜ್ಞೆಯಿಂದ ಹೊರಗೆ ಬಂದ. ತದಾಜ್ಞೆಯ ಏವ ಬಹಿರ್ಗತಃ, ಅವರ ಆಜ್ಞೆಯಿಂದಲೇನೆ ಹೊರಗೆ ಬಂದ. ಆದರೆ ಪ್ರಯೋಗವನ್ನ ಮಾಡಿದ್ದು ಬಾಣವನ್ನ. ಹೀಗಾಗಿ ಬಹಿರ್ಗತಃ ಭಾರ್ಗವ ದೇಹ ನಿರ್ಗತಃ ಸನ್ ಭಸ್ಮಸಾತ್ ಭಸ್ಮಾಧೀನೋ ಬಭೂವ ಅಂತ ಭಸ್ಮಸಾತ್ ಬಭೂವ ಅಂತಿದೆ. ಭಸ್ಮಾಧೀನನಾದ ಅಂದ್ರೆ ಹೊರಗೆ ಬರುವಷ್ಟೊತ್ತಿಗೆ ಸುಟ್ಟು ಭಸ್ಮನಾದ ಅಂತ ಅರ್ಥ. ಆ ಬಾಣವನ್ನ ರಾಮಚಂದ್ರ ದೇವರು ಪ್ರಯೋಗ ಮಾಡಿದ್ದಕ್ಕೆ, ಆ ಬಾಣದ ಪ್ರಯೋಗದಿಂದಾಗಿ, ಆ ಬಾಣದಿಂದಾಗಿ ಅವನು ಸುಟ್ಟು ಭಸ್ಮನಾಗಿ ಹೋದ. ರುದ್ರದೇವರವನ್ನ ಕೊಟ್ಟದ್ದು, ನೀನು ಭಗವಂತನ ಉದರದಲ್ಲಿ ಇದ್ದಿ ಅಂದ್ರೆ ಮಾತ್ರ ನಿನಗೆ ಮೋಕ್ಷ, ಹೊರಗೆ ಬಂದಿ ಅಂದ್ರೆ ನಿನಗೆ ಮೋಕ್ಷ ಆಗೋದಿಲ್ಲ ಅಂತ ಆ ಅಭಿಪ್ರಾಯದಿಂದ, ಆ ದೃಷ್ಟಿಯಿಂದ ವರವನ್ನು ಕೊಟ್ಟಿದ್ದಾರೆ. ಪರಶುರಾಮ ದೇವರು ಸಾಕ್ಷಾತ್ ಭಗವಂತ ಎಲ್ಲ ದೇವತೆಗಳ ವರವನ್ನೂ ಪೂರ್ಣ ಮಾಡ್ತಾನೆ, ಆದರೆ ದುಷ್ಟರನ್ನ ಸಂಹಾರ ಮಾಡ್ತಾನೆ ಭಗವಂತ. ಹೀಗಾಗಿ ಆ ರುದ್ರದೇವರ ವರವನ್ನೇನು ತಿರಸ್ಕಾರ ಮಾಡಲಿಲ್ಲ. ಅಂದ್ರೆ ಒಳಗೆ ಇಟ್ಟುಕೊಂಡೇನೆ ಅವನನ್ನು ಸುಟ್ಟು ಹಾಕಿ ಅವನನ್ನು ಸಂಹಾರ ಮಾಡಲಿಲ್ಲ ಭಗವಂತ. ಈ ಬಾಣವನ್ನ ಬಿಟ್ಟಿದ್ದಾನೆ, ಅದಕ್ಕಾಗಿ
ನೀನು ಹೊರಗೆ ಬಾ ಅಂತ ಹೇಳಿದ್ದು. ಆ ರೀತಿಯಾಗಿ ಹೇಳಿದಾಗ ಹೊರಗೆ ಬಂದದ್ದು. ಹೊರಗೆ ಬಂದಾಗ ಸುಟ್ಟು ಭಸ್ಮನಾಗಿ ಹೋದ ಬಾಣದ ಪ್ರಹಾರದಿಂದಾಗಿ ಅಂತ ಈ ರೀತಿಯಾಗಿ ಆ ಅತುಲ ಎಂಬುವಂತಹ ಅಸುರನ ಮತ್ತೊಂದು ಪೂರ್ವ ವೃತ್ತಾಂತವನ್ನ ತಿಳಿಸಿಕೊಟ್ಟದ್ದು, ಯಾಕೆ ಭಗವಂತನ ಉದರದಲ್ಲಿ ಇದ್ದದ್ದು ಅಂತ. ಇಲ್ಲಿ ಟಿಪ್ಪಣಿಕಾರರು ಮತ್ತೊಂದು ವಿಚಾರವನ್ನ ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿಕೊಟ್ಟದ್ದು ಸತೇನ ರಾಮೋದರಗಃ ಬಹಿರ್ಗತಃ ಎಂಬುವಲ್ಲಿ ರಾಮಚಂದ್ರದೇವರ ಉದರವನ್ನ, ಪರಶುರಾಮಚಂದ್ರದೇವರ ಉದರವನ್ನ ಪ್ರವೇಶ ಮಾಡಿ ಇದ್ದ ಅಂತ ಇದ್ದದ್ದು. ಇಲ್ಲಿ ನಾಭಿ ದೇಶದಲ್ಲಿ, ನಾಭಿಯಲ್ಲಿ ಅಸುರ ಇದ್ದ ಅಂತ ಇಲ್ಲಿ ಬಂದಿಲ್ಲ. ಹೇಗೆ ನಾಭಿ ದೇಶದಲ್ಲಿ ಇದ್ದದ್ದು ಅಂತ ತಿಳಿದುಕೊಳ್ಬೇಕು ನಾವು ಅಂತಂದ್ರೆ, ಅದಕ್ಕೆ ಟಿಪ್ಪಣಿಕಾರರು ಒಂದು ಪುರಾಣ ವಚನವನ್ನ ಕೊಡ್ತಾರೆ. ಪಾದ್ಮ ಪುರಾಣದ ವಚನವನ್ನ ಕೊಟ್ಟು ಉದಾಹರಣೆ ಮಾಡಿ ತಿಳಿಸಿಕೊಡ್ತಾರೆ. ತಸ್ಯ ನಾಭಿ ಪ್ರದೇಶೇತು ತಪಕೃತ್ವಾ ಸುದಾರುಣಂ ತಿಷ್ಠತ್ಯೇವ ಸದಾ ದೈತ್ಯಃ ತಂ ಜ್ಞಾತ್ವಾ ರಾಘವೋ ಬಲಿ ತಂ ತು ಭಸ್ಮೀಚಕಾರಾಥ ಅಂತ ಪದ್ಮ ಪುರಾಣದ ವಚನ. ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ತಸ್ಯ ನಾಭಿಪ್ರದೇಶೇತು ತಪಕೃತ್ವಾ ಸುದಾರುಣಂ. ಆ ಪರಶುರಾಮ ದೇವರ ನಾಭಿಪ್ರದೇಶ ಎಂದು ಸ್ಪಷ್ಟವಾಗಿ ಇದೆ. ನಾಭಿಪ್ರದೇಶದಲ್ಲಿ ತಪಸ್ಸನ್ನ ಮಾಡಿ ವರವನ್ನು ಪಡೆದುಕೊಂಡು ತಿಷ್ಠತಿ ಸದಾ ತಿಷ್ಠತ್ತೇವ ದೈತ್ಯ, ಅಲ್ಲಿ ಇದ್ದುಕೊಂಡದ್ದು. ತಂ ಜ್ಞಾತ್ವಾ ರಾಘವೋ ಬಲಿ, ಅಲ್ಲಿದ್ದಾನೆ ಅಂತ ತಿಳಿದುಕೊಂಡು ಪರಶುರಾಮ ದೇವರ ನಾಭಿಯ ಮೇಲೆ ರಾಮಚಂದ್ರ ದೇವರು ಬಾಣವನ್ನ ಪ್ರಯೋಗ ಮಾಡಿದ್ದು. ತಂತು ಭಸ್ಮಿ ಚಕಾರಾಥ, ಮುಂದೆ ಪರಶುರಾಮ ದೇವರು ಆಜ್ಞೆ ಮಾಡಿದರು ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆಜ್ಞೆ ಮಾಡಿ ಹೊರಗೆ ತಂದು ಅವನನ್ನ ಸುಟ್ಟು ಭಸ್ಮವನ್ನಾಗಿ ಮಾಡಿದರು. ಯಾಕೆ ಅಂತಂದ್ರೆ, ನೋಡಿ, ಅವನನ್ನ ಹೇಳುವಾಗ ಒಂದು ವಿಶೇಷಣಗಳನ್ನ, ಅನೇಕ ವಿಶೇಷಣಗಳನ್ನ ಕೊಟ್ಟದ್ದು. ತಪೋಮಯ, ಲೋಕಮಯ ಅಂತ ಹೇಳಿದ್ದು. ಲೋಕದಲ್ಲಿ ವ್ಯಾಪಿಸಿಕೊಂಡು ಇದ್ದ ಇವನು. ಲೋಕದಲ್ಲಿ ವ್ಯಾಪಿಸಿಕೊಂಡು ಇದ್ದ ಅಂದಮೇಲೆ ಒಬ್ಬನೇ ಅಸುರ ಲೋಕದಲ್ಲಿ ಇಡೀ ಲೋಕವನ್ನ ವ್ಯಾಪಿಸಿಕೊಂಡಿದ್ದ ಅಂದ್ರೆ, ಎಲ್ಲಾದರೂ ಒಂದು ಪ್ರಯೋಗವನ್ನ ಮಾಡಿದಾಗಲೂ ಕೂಡ ಅದು ಅವನಿಗೆ ತಗಲ್ತದೆ. ಹೀಗಾಗಿ ಅವನು ಆ ಬಾಣದ ಸ್ಪರ್ಶದಿಂದಾಗಿ ಸುಟ್ಟು ಭಸ್ಮನಾಗಿ ಹೋದ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗೆ ತಿಳಿಸಿ ಮತ್ತೆ ಮುಂದೆ ಏನು ಎಂಬುದನ್ನ, ಮುಂದೇನಾಯಿತು ಎಂಬುದನ್ನ ತಿಳಿಸ್ತಾರೆ ಮುಂದಿನ ಶ್ಲೋಕದಲ್ಲಿ. 58ನೆಯ ಶ್ಲೋಕ. ಇತೀವ ರಾಮಾಯ ಸ ರಾಘವಃ ಶರಂ ವಿಕರ್ಷಮಾಣೋ ವಿನಿಹತ್ಯ ಚಾಸುರಂ ತಪಸ್ತದೀಯಂ ಪ್ರವದನ್ ಮುಮೋದ ತದೀಯಮೇವ ಹ್ಯಭವತ್ ಸಮಸ್ತಂ. ಇತೀವ ರಾಮಾಯ ಸ ರಾಘವಃ ಶರಂ ವಿಕರ್ಷಮಾಣೋ ವಿನಿಹತ್ಯ ಚಾಸುರಂ ತಪಸ್ತದೀಯಂ ಪ್ರವದನ್ ಮುಮೋದ ತದೀಯಮೇವ ಹ್ಯಭವತ್ ಸಮಸ್ತಂ ಎಂಬುದಾಗಿ 58ನೆಯ ಶ್ಲೋಕ ಪದವಿಭಾಗ. ಇತಿ ಇವ ರಾಮಾಯ ಸಹ ರಾಘವಃ ಶರಂ ವಿಕರ್ಷಮಾಣಃ ಪದವಿಭಾಗ ವಿನಿಹತ್ಯ ಚ ಅಸುರಂ ತಪಃ ತದೀಯಂ ಪ್ರವದನ್ ಮುಮೋದ ತದೀಯಂ ಏವ ಹಿ ಅಭವತ್ ಸಮಸ್ತಂ ಎಂಬುದಾಗಿ ಪದವಿಭಾಗ. ಇತಿ ಹೇತೋಹೋ ಅಂತರ್ಥ. ಇತಿ ಎಂಬುದಕ್ಕೆ ಈ ಕಾರಣದಿಂದಾಗಿ ಅಂತರ್ಥ. ಇತಿ ಹೇತೋಹೋ ದೈತ್ಯ ನಿಧನಾರ್ಥಂ ಸಹ ರಾಘವಃ, ದೈತ್ಯನ ಸಂಹಾರಕ್ಕಾಗಿ ಅಂತ ರಾಮಚಂದ್ರ ದೇವರು ಸಹ ರಾಘವಃ
ರಾಮಾಯ ರಾಮಾಯ ರಾಮಾಯೇವ ಭಾರ್ಗವಾಯ ಇವ ಪರಶುರಾಮಚಂದ್ರ ದೇವರಿಗೆ ರಾಮಾಯ ಪರಶುರಾಮಚಂದ್ರ ದೇವರಿಗೆ ವಿಕೃಷ್ಯಮಾಣ ಸನ್ ರಾಮಚಂದ್ರ ದೇವರು ಪರಶುರಾಮ ದೇವರ ಮೇಲೆ ಬಾಣವನ್ನ ಪ್ರಯೋಗ ಮಾಡಿ ಅಸುರಂ ವಿನಿಹತ್ಯ ತಪೋಮಯ ನಾಮಾನಂ ಅಸುರಂ ನಿಹತ್ಯ ತಪೋಮಯ ಎಂಬುವಂತಹ ಹೆಸರು ಇರುವಂತಹ ಅತುಲಾಖ್ಯ ಅಸುರಸ್ಯ ಅತುಲ ಎಂಬುವಂತಹ ಹೆಸರಿನ ಆ ರಾಕ್ಷಸನ್ನ ಅಸುರನನ್ನ ಸಂಹಾರ ಮಾಡಿ ಅಂತ ಅರ್ಥ. ಇಲ್ಲಿ ತಪೋಮಯ ಅಂತ ಯಾಕಂದ್ರೆ ಅದು ಹೇಳಿದ್ದು ತಪಪ್ರಧಾನತ್ವ ತಪೋಮಯ ಇತಿ ನಾಮ. ಅವನಿಗೆ ತಪೋಮಯ ಅಂತ ಯಾಕೆ ಹೆಸರು ಅಂದ್ರೆ ಭಾರೀ ತಪಸ್ಸನ್ನು ಮಾಡಿದ್ದ, ಅದಕ್ಕಾಗಿ ಅವನನ್ನ ತಪೋಮಯ ಅಂತ ಕರೆದದ್ದು. ಲೋಕವು ವ್ಯಾಪ್ತತ್ವಾತ್ ಲೋಕಮಯ ಇತಿ ನಾಮ. ಅವನಿಗೆ ಲೋಕಮಯ ಅಂತ ಹೆಸರು ಅವನಿಗೆ, ಯಾಕೆ ಅಂದ್ರೆ ಇಡೀ ಲೋಕವನ್ನು ವ್ಯಾಪಿಸಿಕೊಂಡಿದ್ದ, ಅದಕ್ಕಾಗಿ. ಹೀಗಾಗಿ ಅಂತಹ ಅಸುರನನ್ನ, ತಪೋಮಯ ನಾಮಕನಾದಂತಹ ಅಸುರನನ್ನ, ಅತುಲ ಅಸುರನನ್ನ ವಿನಿಹತ್ಯ ಸಂಹಾರ ಮಾಡಿ ಆ ರಾಮಚಂದ್ರ ದೇವರು ಅಸುರ ಮೋಹನಾರ್ಥಂ, ನೋಡಿ, ಅಸುರರ ಮೋಹನಗಾಗಿ, ಅಜ್ಞಾನಿಗಳಿಗೆ ಮೋಹನವನ್ನ ಮಾಡುವುದಕ್ಕಾಗಿ ಆ ರಾಮಚಂದ್ರ ದೇವರು ಏನ್ ಹೇಳಿದರು ಅಂತ ಹೇಳ್ತಾರೆ. ಅಸುರ ಮೋಹನಾರ್ಥಂ ತದೀಯಂ ಭಾರ್ಗವ ಸಂಬಂಧಿ, ಆ ಭಾರ್ಗವ ಸಂಬಂಧಿಯಾದಂತಹ ತಪಸ್ಸು, ಭಾರ್ಗವ ಸಂಬಂಧಿ ತಪಃ ತ್ವದೀಯಂ ಇತಿ ಮಯಾ ನಾಶಿತಂ. ಅಂದ್ರೆ ತಪೋಮಯ ನಾಮಕನಾದಂತಹದ್ದು ಆ ಅಸುರ ಒಳಗೆ ಇದ್ದ, ಅವನನ್ನ ಅಂದ್ರೆ ಭಾರ್ಗವನ ಉದರದಲ್ಲಿ ಇದ್ದದ್ದಕ್ಕೆ ಭಾರ್ಗವ ಸಂಬಂಧಿಯಾದಂತಹ ತಪೋಮಯ, ಆ ಭಾರ್ಗವ ಸಂಬಂಧಿಯಾದಂತಹ ತಪಸ್ಸನ್ನ ನಾಶ ಮಾಡಿದೆ ಅಂತ, ಮಯಾ ನಾಶಿತಂ ಇತಿ ಪ್ರವದನ್, ನಾಶ ಮಾಡಿದೆ ಅಂತ ಜೋರಾಗಿ ರಾಮಚಂದ್ರ ದೇವರು ಹೇಳ್ತಾ, ಪ್ರವದನ್ ಮುಮೋದ, ನಾಶ ಮಾಡಿದೆ ಎಂದು ಸಂತೋಷ ಪಟ್ಟರು ರಾಮಚಂದ್ರ ದೇವರು. ಆ ಭಾರ್ಗವ ಸಂಬಂಧಿಯಾದಂತಹ ತಪಸ್ಸನ್ನ, ಅಸುರನನ್ನು ಸಂಹಾರ ಮಾಡಿದ್ರು, ತಪೋಮಯನಾದಂತಹ ಅಸುರನನ್ನ ಸಂಹಾರ ಮಾಡಿದ್ದಕ್ಕೆ ಪರಶುರಾಮ ದೇವರ ತಪಸ್ಸನ್ನು ನಾಶ ಮಾಡಿದೆ ನಾನು ಅಂತ ಅಜ್ಞಾನಿಗಳಿಗೆ ಮೋಹನವನ್ನ ಮಾಡುವ ಸಲುವಾಗಿ ಆ ರೀತಿಯಾಗಿ ಹೇಳಿ ರಾಮಚಂದ್ರ ದೇವರು ಸಂತೋಷವನ್ನ ಪಟ್ರು ಅಂತ ಇಷ್ಟು ಕಥೆ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನ ಕೊಡ್ತಾರೆ. ಹಾಗಾದರೆ ಪರಶುರಾಮ ದೇವರು ರಾಮದೇವರು ಇಬ್ಬರು ಬೇರೆ ಬೇರೆ ಅಂತಾಗಿದ್ದರೆ ಆಗ ಅವರ ತಪಸ್ಸನ್ನು ನಾಶ ಮಾಡಿದೆ, ಸಂತೋಷಪಟ್ಟೆ ಅಂತ ಅನ್ಬೋದಾಗಿತ್ತು. ಇಬ್ಬರು ಒಂದೇ ಅಂದ ಮೇಲೆ ಹಾಗೆ ಹೇಗೆ ಅಂತಂದ್ರೆ ಅದನ್ನು ಹೇಳ್ತಾರೆ, ತದೀಯಮೇವ ಹೆವವತ್ ಸಮಸ್ತಂ ಎಂಬುದಕ್ಕೆ ಇಡೀ ಜಗತ್ತೇ ಭಗವಂತನ ಅಧೀನ ಅಂದ ಮೇಲೆ ಆ ತಪೋಮಯ ಅಸುರನ ತಪಸ್ಸು ಕೂಡ, ಆ ಅತುರನಾಮಕ ಅಸುರನ ತಪಸ್ಸು ಕೂಡ ಭಗವತ್ ಸಂಬಂಧಿ ಆದದ್ದೇ ಅದು. ಹೀಗಾಗಿ ಅಸುರನನ್ನು ಸಂಹಾರ ಮಾಡಿದೆ ಅಂತಂದ್ರೆ ಅವನ ಅಧೀನವಾದಂತಹ ಆ ಭಗವಂತನ ಅಧೀನವಾದಂತಹ ಅಸುರನನ್ನ ಸಂಹಾರ ಮಾಡಿದೆ ಅಂತ ಈ ರೀತಿಯಾಗಿ ತದೀಯಮೇವ ಇತಿ ಹ್ಯವವತ್ ಸಮಸ್ತಂ, ಇಡೀ ಜಗತ್ತೇ ಭಗವಂತನ ಅಧೀನ ಅಂದ ಮೇಲೆ ಆ ತಪೋಮಯ ನಾಮಕನಾದಂತಹ ಅಸುರನ ತಪಸ್ಸು ಕೂಡ ಭಗವಂತನ ಅಧೀನವೇ ಅಂದ ಮೇಲೆ ಭಗವಂತನ ತಪಸ್ಸನ್ನು ನಾಶ ಮಾಡಿದೆ ಅಂತ ಹೀಗೆ ಅರ್ಥನೇ ಹೊರತು ಅವನು ಬೇರೆ ನಾನು ಬೇರೆ, ಅವನ ತಪಸ್ಸನ್ನು ನಾಶ ಮಾಡಿದೆ ಅಂತ ಈ ಅಭಿಪ್ರಾಯದಿಂದ ಹೇಳಿದ್ದಲ್ಲ. ಅಜ್ಞಾನಿಗಳಿಗೆ ಮೋಹನವನ್ನು ಮಾಡುವುದಕ್ಕಾಗಿ ಈ ರೀತಿಯಾಗಿ ರಾಮಚಂದ್ರ ದೇವರು ಅದನ್ನ ಮಾಡಿ ಅದನ್ನು ಹೇಳಿ ಸಂತೋಷವನ್ನ ಪಟ್ಟದ್ದು, ಅದನ್ನ ನಿರ್ಣಯವನ್ನ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಟ್ಟದ್ದು. ಮುಂದೆ ಇದೇ ರೀತಿಯಾಗಿ ಹೇಳ್ತಾ ಇಬ್ಬರೂ ಕೂಡ ಪರಶುರಾಮ ದೇವರು ಮತ್ತು ರಾಮಚಂದ್ರ ದೇವರು ಇಬ್ಬರೂ ಕೂಡ ಒಬ್ಬರೇ, ಇವರಲ್ಲಿ ಭೇದ ಇಲ್ಲ ಎಂಬುದನ್ನ, ಐಕ್ಯವನ್ನ, ಅಭೇದವನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ ಆಚಾರ್ಯರೇ. ನಮಸ್ಕಾರ. ನಮಃ.